ನಮಸ್ತೆ. ಸೊ ಪೈಲ್ಸ್ ಅಂದ್ರೆ ತುಂಬಾ ಜನಕ್ಕೆ ಮೋಷನ್ ಜಾಗದಲ್ಲಿ ಏನೇ ಆದ್ರೂ ಪೈಲ್ಸ್ ಅಂತಾರಲ್ವಾ. ಫಿಶರ್ ಫಿಸ್ಟುಲಾ ಒಂದೇನಾ? ಅಲ್ಲ, ಎರಡು ಬೇರೆ ಬೇರೆ. ಸಾಧಾರಣವಾಗಿ ಫಿಶರ್ ಮತ್ತು ಹಿಮೋರಾಯ್ಡ್ಸ್ ಗೆ ಕಾನ್ಸ್ಟಿಪೇಷನ್ ಮತ್ತು ಹಾರ್ಟ್ ಸ್ಟೋನ್ಸ್ ಮೇನ್ ರೀಸನ್. ಫಿಸ್ಟುಲಾ ಇಸ್ ಎ ಟೋಟಲಿ ಡಿಫರೆಂಟ್ ಎಂಟಿಟಿ, ಅಂದ್ರೆ ಇನ್ಫೆಕ್ಷನ್ ಅಂತದ್ದು. ಆ ಫಿಸ್ಟುಲಾ ಮುಂಚೆ ಕೆಲವರಲ್ಲಿ ಒಂದು ಸ್ವೆಲ್ಲಿಂಗ್ ಆಗಿ ಒಡೆದೋಗಿರೋದು, ಅದಕ್ಕೆ ನಾವು ಪೆರಿಯನಲ್ ಆಪ್ಸಿಸ್ ಅಂತೀವಿ. ಸಾಧಾರಣವಾಗಿ 100 ಜನಗಳಲ್ಲಿ ಪೆರಿಯನಲ್ ಆಪ್ಸಿಸ್ ಇದ್ರೆ ಒಂದು 20 ರಿಂದ 30 ಜನಕ್ಕೆ ಫಿಸ್ಟುಲಾ ಆಗೋ ಚಾನ್ಸ್ ಇರುತ್ತೆ. ಸೊ ಫಿಸ್ಟುಲಾ ಇಸ್ ಎ ಯೂಶಲಿ ಎ ಇನ್ಫೆಕ್ಟಿವ್ ಇಟಿಯಾಲಜಿ ಅಥವಾ ಇನ್ಫೆಕ್ಟಿವ್ ಸೀಕ್ವಲ್. ಅಂದ್ರೆ ಒಂದು ಇನ್ಫೆಕ್ಷನ್, ಪೆರಿಯನಲ್ ಆಪ್ಸಿಸ್ ಅಂದ್ರೆ ಒಂದು ಪಸ್ ಇರೋ ಕ್ಯಾವಿಟಿ ತುಂಬಿಕೊಂಡಿರುತ್ತೆ ಮೋಷನ್ ಸುತ್ತಲೂ, ಅದಕ್ಕೆ ನಾವು ಪೆರಿಯನಲ್ ಆಪ್ಸಿಸ್ ಅಂತೀವಿ. ಅದನ್ನ ಇದರ್ ಸರ್ಜಿಕಲಿ 95% ಜನ ಅದನ್ನ ಸರ್ಜರಿಯಿಂದ ಕ್ಯೂರ್ ಮಾಡ್ಕೊಂಡಿರ್ತಾರೆ. ಸಾಧಾರಣ ಒಡ್ಕೊಂಡೆ ಹಾಗೆ ಬಿಡ್ತಾರಲ್ಲ, ಅವರಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಮುಂದೆ ಫಿಸ್ಟುಲಾ ಕನ್ವರ್ಟ್ ಆಗುತ್ತೆ. ಸರ್ಜರಿ ಮಾಡಿಸ್ಕೊಂಡವರಲ್ಲಿ ಕನ್ವರ್ಟ್ ಆಗುತ್ತೆ, ಬಟ್ ಪರ್ಸೆಂಟೇಜ್ ಕಡಿಮೆ. ಸಾಧಾರಣವಾಗಿ ಫಿಸ್ಟುಲಾ ಅಂದ್ರೆ ಏನಂದ್ರೆ ಮೋಷನ್ ಜಾಗದ ಒಳಗೆ ಒಂದು ತೂತ ಇರುತ್ತೆ, ಹೊರಗೆ ಒಂದು ತೂತ ಇರುತ್ತೆ, ಇದಕ್ಕೆ ನಾವು ಫಿಸ್ಟುಲಾ ಅಂತೀವಿ. ಸೊ ಈ ಫಿಸ್ಟುಲಾ, ಫಿಶರ್, ಹಿಮೋರಾಯ್ಡ್ಸ್, ಪೆರಿಯನಲ್ ಆಪ್ಸಿಸ್ ಇವೆಲ್ಲದನ್ನ ಜನ ಪೈಲ್ಸ್ ಅಂತಾರೆ. ಆದರೆ ಈ ಫಿಶರು ಬೇರೆ, ಫಿಸ್ಟುಲಾ ಬೇರೆ. ಸೊ ಈ ಮಾಹಿತಿ ನಿಮಗೆ ಸರ್ವೇ ಸಾಮಾನ್ಯ ಕಾಡ್ತಾ ಇರುತ್ತೆ. ಇದೊಂದು ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರು ಶೇರ್ ಮಾಡಿ, ಇದು ಅವರಿಗೆ ತುಂಬಾ ಪ್ರಯೋಜನ ಆಗುತ್ತೆ. ಧನ್ಯವಾದಗಳು.